ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಕಲೆ ಎಂದರೆ ಸಮಾಜದ ಆತ್ಮ, ಅದರಲ್ಲೂ ರಂಗಭೂಮಿ ಅನ್ನುವುದು ಬದುಕಿನ ಅನೇಕ ಭಾವನೆಗಳನ್ನ ಜೀವಂತವಾಗಿ ತೋರಿಸುವಂತಹ ಒಂದು ಅದ್ಭುತವಾದ ವೇದಿಕೆ. ಪ್ರತಿ ವರ್ಷ ಮಾರ್ಚ್ 27ರಂದು ವಿಶ್ವಾದ್ಯಂತ ವರ್ಲ್ಡ್ ಥಿಯೇಟರ್ ಡೇ, ವಿಶ್ವ ರಂಗಭೂಮಿ ದಿನವನ್ನ ಆಚರಿಸಲಾಗುತ್ತೆ. ರಂಗಭೂಮಿಯ ಮಹತ್ವವನ್ನ ನೆನಪಿಸಿಕೊಳ್ಳುವುದರ ಜೊತೆಗೆ ಈ ಕ್ಷೇತ್ರದಲ್ಲಿ ಶ್ರಮಿಸಿದಂತಹ ಕಲಾವಿದರ ಕೊಡುಗೆಯನ್ನ ಸ್ಮರಿಸುವಂತಹ ಈ ಒಂದು ದಿನವಾಗಿದೆ. ಈ ವಿಶೇಷ ದಿನದ ಅಂಗವಾಗಿ ರಂಗಭೂಮಿಯ ಮಹತ್ವ ಮತ್ತು ಕನ್ನಡ ರಂಗಭೂಮಿಗೆ ಬೆಳಗಾವಿಯ ಕೊಡುಗೆ ಈ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳುವುದಕ್ಕೆ ನಮ್ಮೊಂದಿಗಿದ್ದಾರೆ. ಸಂಗೀತ, ಸಾಹಿತ್ಯ ಮತ್ತು ರಂಗ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಕನ್ನಡ ಸಾರಸ್ವತ್ವ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡ್ತಾ ಇರುವಂತಹ ಹಿರಿಯರಾದ ಶ್ರೀ ಶಿರೀಶ್ ಜೋಶಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ತಮಗೆ ಮತ್ತು KLE ವೇಣುಧ್ವನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಮುಖ್ಯವಾಗಿ ಕೇಳುಗರಿಗೆ ಎಲ್ಲರಿಗೂ ವಿಶ್ವರಂಗದ ಭೂಮಿಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂದ್ಕೊಂಡಿದ್ದೆ. ಸರ್, ಈಗ ರಂಗಭೂಮಿ ಕೇವಲ ಒಂದು ಕಲೆಯಲ್ಲ, ಅದು ಒಂದು ಸಮಾಜದ ಒಂದು ಬದುಕು ಭಾವನೆಗಳನ್ನ ಒಂದು ನಿರ್ಮಿಸುವಂತಹ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಅಂತಾನೆ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ರಂಗಭೂಮಿಯ ಒಂದು ದಿನದ ಹಿನ್ನೆಲೆ ಹಾಗೇನೆ ಅದರ ಮಹತ್ವವನ್ನು ತಿಳಿಸ್ಕೊಡಿ ಸರ್. ಪ್ರತಿ ವರ್ಷ ಮಾರ್ಚ್ 27ನೇ ತಾರೀಕು ವಿಶ್ವ ರಂಗಭೂಮಿ ದಿನಾಚರಣೆ ಅಂತ ಆಚರಣೆ ಮಾಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ. ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಷನ್ ಅವರು 1961ರಲ್ಲಿ ಈ ನಿರ್ಧಾರಕ್ಕೆ ಬರ್ತಾರೆ. ಇಡೀ ಜಗತ್ತಿನಾದ್ಯಂತ ವಿಶ್ವರಂಗಭೂಮಿ ದಿನಾಚರಣೆಯನ್ನು ಆಚರಿಸಬೇಕು ಅನ್ನೋವಂಥದ್ದು. ಅದು ಇಂಪ್ಲಿಮೆಂಟ್ ಆಗೋದು 1962 ಮಾರ್ಚ್ 27ರಿಂದ. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ರಂಗಭೂಮಿಯನ್ನು ಅದು ಇರುವುದರ ಮಟ್ಟದಿಂದ ಇನ್ನಷ್ಟು ಉನ್ನತೀಕರಣಗೊಳಿಸಬೇಕು ಅನ್ನೋ ತಾತ್ವಿಕವಾಗಿ, ಸಿದ್ಧಾಂತಿಕವಾಗಿ ಜಗತ್ತಿಗೆ ಒಳಿತನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನು ಉನ್ನತೀಕರಿಸುವಂಥ ಒಂದು ಉದ್ದೇಶದಿಂದ ಅವತ್ತಿಂದ ಇವತ್ತಿವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಮಾರ್ಚ್ 27ರಂದು ಜಗತ್ತಿನಾದ್ಯಂತ ಎಲ್ಲ ರಂಗಪ್ರೇಮಿಗಳು ಅದನ್ನು ಆಚರಿಸ್ತಾರೆ. ಎಲ್ಲ ರಂಗಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಬಹಳ ಸಂಭ್ರಮದಿಂದ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಶೇಷ. ಈ ವರ್ಲ್ಡ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಏನು ಮಾಡ್ತದೆ ಅಂತಂದರೆ, ರಂಗಭೂಮಿಗೆ ಸಂಬಂಧಪಟ್ಟಂತೆ ವಿವಿಧ ಕಾರ್ಯಕ್ರಮಗಳನ್ನು ತಾನು ಹಮ್ಮಿಕೊಳ್ತದೆ ಮತ್ತು ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಪ್ರಮುಖ ರಂಗ ಸಂಸ್ಥೆಗಳಿಗೆ ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಸೂಚನೆ ಮಾಡ್ತದೆ. ಆಮೇಲೆ ಇನ್ನೂ ಒಂದು ಈ ವಿಶ್ವರಂಗಭೂಮಿ ದಿನಾಚರಣೆ ವಿಶೇಷತೆ ಏನಂತಂದರೆ, ಜಗತ್ತಿನ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂಥ ಮತ್ತು ಪ್ರೌಢನಾಗಿರ್ತಕ್ಕಂಥ ಒಬ್ಬ ರಂಗಕರ್ಮಿಯನ್ನು, ರಂಗತಜ್ಞನನ್ನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಕೇಳ್ಕೊಳ್ತಾರೆ. ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ರಂಗತಜ್ಞರು ಪ್ರತಿ ವರ್ಷ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ಸೌಭಾಗ್ಯ ಅಂದರೆ ಭಾರತದಿಂದ ಇದುವರೆಗೆ ಗಿರೀಶ್ ಕಾರ್ನಾಡ್ ಅವರು, ಹಬೀಬ್ ತನ್ವೀರ್ ಅವರು, ಆಮೇಲೆ ವಿಜಯ್ ತೆಂಡೂಲ್ಕರ್ ಅವರು, ಮೋಹನ್ ರಾಕೇಶ್ ಅವರು, ಇವರೆಲ್ಲ ವಿಶ್ವರಂಗಭೂಮಿಗೆ ಸಂದೇಶಗಳನ್ನು ಬೇರೆ ಬೇರೆ ವರ್ಷಗಳಲ್ಲಿ ಕೊಟ್ಟಿದ್ದಾರೆ. ಕನ್ನಡಿಗರಾಗಿ ನಾವು ಗಿರೀಶ್ ಕಾರ್ನಾಡ್ ಅವರು ನಮ್ಮ ವಿಶ್ವರಂಗಭೂಮಿ ಸಂದೇಶವನ್ನು ಹೇಳಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಅಭಿಮಾನ ಪಡುವಂಥ ಒಂದು ವಿಷಯ. ಈ ವರ್ಷ ಅಮೇರಿಕದ ವಿಲಿಯಂ ಡಾಫೋ ಅವರು ವಿಶ್ವರಂಗಭೂಮಿ ದಿನಾಚರಣೆಯ ಸಂದೇಶವನ್ನು ನೀಡಿದ್ದಾರೆ. ಈ ವಿಲಿಯಂ ಡಾಫೋ ಇವರು ಒಬ್ಬ ಶ್ರೇಷ್ಠ ರಂಗಕರ್ಮಿ. ಆಮೇಲೆ ರಂಗಭೂಮಿಯಿಂದ ಬಹಳಷ್ಟು ಜನ ಈಗಿನ ಒಂದೇನು ಟ್ರೆಂಡ್ ನಡೀತದೆ ಅಥವಾ ಈಗಿನ ಒಂದೇನು ಪ್ರಕ್ರಿಯೆ ನಡೀತದೆ ಆ ಪ್ರಕಾರ ರಂಗಭೂಮಿ ಮತ್ತು ಸಿನಿಮಾ ರಂಗದಲ್ಲಿಯೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದಂಥವರು. ಒಬ್ಬ ನಟರಾಗಿಯೂ ಕೂಡ, ನಿರ್ದೇಶಕರಾಗಿಯೂ ಕೂಡ ಸಾಕಷ್ಟು ಪ್ರೌಢ ದರ್ಜೆ ನಾಟಕಗಳನ್ನು ಅವರು ಜಗತ್ತಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಆ ನಿಟ್ಟಿನೊಳಗೆ ಅವರು ಒಬ್ಬ ಯೋಗ್ಯ ವ್ಯಕ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅವರು ರಂಗಭೂಮಿಗೆ ಸಲ್ಲಿಸಿರುವಂತಹ ಸೇವೆಯನ್ನು ಪರಿಗಣಿಸಿ, ಆಮೇಲೆ ಈ ರೀತಿ ಸಂದೇಶ ಕೊಡುವಾಗ ಜಗತ್ತಿನ ಒಂದು ಯಾವುದೋ ಒಂದು ಸಮಸ್ಯೆಯನ್ನು ಎತ್ಕೊಂಡು ಆ ನಿಟ್ಟಿನೊಳಗೆ ನಾವು ಮನುಷ್ಯರಾಗಿ ನಾವು ಏನು ಮಾಡಬೇಕು, ರಂಗಕರ್ಮಿಗಳಾಗಿ ನಮ್ಮ ಕರ್ತವ್ಯ ಏನು ಅನ್ನುವಂಥದ್ದು ಒಂದು ವಿಚಾರವನ್ನು ಸಾಮಾನ್ಯವಾಗಿ ಇಲ್ಲಿವರೆಗೆ ಎಲ್ಲರೂ ಪ್ರತಿಪಾದಿಸ್ತಾ ಬಂದಿದ್ದಾರೆ. ಹಾಗೆ ಡಾಫೋ ಅವರು ಈ ಸರಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೆಲ್ಲ ತಮ್ಮನ್ನು ತಾವು ಯುದ್ಧದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗ ಅಮೇರಿಕಾ, ಇರಾನ್, ಇಸ್ರೇಲ್ ಇವೆಲ್ಲ ರಾಷ್ಟ್ರಗಳನ್ನು, ಉಕ್ರೇನ್ ಇರ್ಬೋದು, ರಷ್ಯಾ ಇರ್ಬೋದು, ಅನೇಕ ರಾಷ್ಟ್ರಗಳು ತಮ್ಮನ್ನು ಯುದ್ಧದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾವೆಲ್ಲೋ ನಮ್ಮ ಇರುವುದು ಒಂದೇ ಒಂದು ಭೂಮಿಯನ್ನು ಅಪಾಯದ ಅಂಚಿಗೆ ತಳ್ತಾ ಇದ್ದೇವೇನೋ ಅನ್ನುವಂಥದ್ದು ಈ ವರ್ಷದ ಮುಖ್ಯ ಕಳಕಳಿಯಾಗಿದೆ. ರಂಗಭೂಮಿಯ ಮೂಲಕ ಸಾಂಸ್ಕೃತಿಕವಾಗಿ ಶಾಂತಿ ಪಾಲನೆಯನ್ನು ಸ್ಥಾಪನೆ ಮಾಡಬೇಕು,
ಥಿಯೇಟರ್ ಆ್ಯಂಡ್ ಕಲ್ಚರ್ ಆಫ್ ಪೀಸ್ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ಈ ವರ್ಷ ಅವರು ಬಹಳ ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಇವತ್ತು ಎಲ್ಲ ಕಡೆಗೆ ಯುದ್ಧದ ಕಾರ್ಮೋಡುಗಳು ಮುಸುಕಿವೆ. ಹಾಗಾಗಿ ರಂಗಭೂಮಿ ಇಂದು ಶಾಂತಿ ಪಾಲನೆಯ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ರಂಗಭೂಮಿಯ ಮೂಲಕ ನಾವು ಏನೆಲ್ಲ ಸಾಧಿಸ್ಬೋದು. ಯಾಕಂದರೆ ನಾಟಕ ಅಂತಕ್ಕಂಥದ್ದು ಒಮ್ಮೆಲೆ ನೂರಾರು ಜನರನ್ನು ಹಿಡಿದು ಇಟ್ಕೊಳ್ಳುವಂಥ ಒಂದು ಶಕ್ತಿಯನ್ನು ಹೊಂದಿರ್ತದೆ ಮತ್ತು ಏಕಕಾಲಕ್ಕೆ ಅದು ಅನೇಕ ಜನರಿಗೆ ತನ್ನ ಸಂದೇಶವನ್ನು ಮುಟ್ಟಿಸುವಂಥ ಒಂದು ಮಾಧ್ಯಮ ಆಗಿರೋದ್ರಿಂದ ಇದು ಬಹಳ ಪರಿಣಾಮಕಾರಿ ಆಗ್ತದೆ ಅನ್ನುವಂಥದ್ದು ನಂಬಿಕೆ ಕೂಡ ಹೌದು, ವಾಸ್ತವ ಕೂಡ ಹೌದು. ಹಾಗಾಗಿ ರಂಗಭೂಮಿಯ ಮೂಲಕ ನೀಡತಕ್ಕಂಥ ಸಂದೇಶ ಏನಿದೆ ಅದು ಯಾವಾಗಲೂ ಬಹಳ ಪರಿಣಾಮಕಾರಿ ಆಗಿರ್ತದೆ ಅನ್ನುವಂಥದ್ದನ್ನು ನಮಗೆ ರಂಗಭೂಮಿ ಇತಿಹಾಸವನ್ನು ನೋಡುವವರಿಗೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರಂಗಭೂಮಿಯೂ ಕೂಡ ಎಲ್ಲೋ ಒಂದು ಕಡೆ ಮನೋರಂಜನೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರುವಂಥದ್ದನ್ನು, ಎಲ್ಲೋ ಒಂದು ಕಡೆ ತನ್ನ ತಾತ್ವಿಕತೆಯಿಂದ ವಿಮುಖವಾಗ್ತಾ ಇರೋದನ್ನು ಮತ್ತು ಎಲ್ಲೋ ಒಂದು ಕಡೆ ಭ್ರಷ್ಟ ಆಗ್ತಾ ಇರೋದನ್ನು ಕೂಡ ಅವರು ಗಮನಿಸಿ ಅದರ ಬಗ್ಗೆ ನಮ್ಮನ್ನು ಆತ್ಮಾವಲೋಕನೆ ಮಾಡಿಕೊಳ್ಳಿಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇದು ಈ ವರ್ಷದ ವಿಶ್ವ ರಂಗಭೂಮಿಯ ಸಂದೇಶದ ಒಂದು ಸಾರಾಂಶ. ಇದನ್ನು ತಪ್ಪಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅಂದರೆ ಈಗ ರಂಗಭೂಮಿ ಏನು ಒಂದು ತಾತ್ವಿಕ ಸಿದ್ಧಾಂತದಿಂದ ಮನರಂಜನೆ ಕಡೆಗೆ ಹೆಚ್ಚು ವಾಲ್ತಾ ಇದೆ, ಇದನ್ನು ತಪ್ಪಿಸಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಿಷ್ಠಾವಂತ ರಂಗಕರ್ಮಿಗಳ ಮೇಲಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಜನರನ್ನು ಮತ್ತು ಜನರ ಮನಸ್ಸುಗಳನ್ನು ಬೆಸೆಯುವ ಕೆಲಸವನ್ನು ಮುಖ್ಯವಾಗಿ ರಂಗಭೂಮಿ ಇವತ್ತು ಮಾಡಬೇಕಾಗಿದೆ ಅನ್ನುವಂಥದ್ದು. ಜೊತೆಗೆ ನಮ್ಮ ರಂಗಭೂಮಿ ಯಾವ ದಿಕ್ಕಿನತ್ತ ಸಾಗಿದೆ ಅನ್ನುವಂಥ ಆತ್ಮಾವಲೋಕವನ್ನು ಮಾಡಿಕೊಳ್ಳುವಂಥ ಸಮಯ ಈಗ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಜೊತೆಗೆ ನಾವು ಯುದ್ಧಗಳ ಮೂಲಕ ಜಗತ್ತನ್ನು ಯಾವ ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ನಮಗೆ ಇರೋದು ಒಂದೇ ಒಂದು ಭೂಮಿ. ಈ ಭೂಮಿಯನ್ನು ಕಳ್ಕೊಂಡ್ಬಿಟ್ರೆ ನಮಗೆ ಜಾಗನೇ ಇಲ್ಲ ಇರಲಿಕ್ಕೆ. ಸೊ ಆ ನಿಟ್ಟಿನೊಳಗೆ ವಿಚಾರ ಮಾಡಿ ನಾವು ಈ ಜಗತ್ತನ್ನು, ಈ ಭೂಮಿಯನ್ನು ಯುದ್ಧಗಳ ಮೂಲಕ ಯಾವ ದಿಕ್ಕಿನೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗಿದೆ ಅನ್ನುವಂಥ ಸಂದೇಶವನ್ನು ಅವರು ಈ ವರ್ಷ ಕೊಟ್ಟಿದ್ದಾರೆ. ಸರ್, ಇನ್ನು ಈ ಒಂದು ಕನ್ನಡ ರಂಗಭೂಮಿಯಲ್ಲಿ ಒಂದು ಬೆಳಗಾವಿಯ ಪಾತ್ರ ಯಾವ ರೀತಿ ಇದೆ ಅಂತ ತಾವು ಹೇಳ್ತೀರಾ? ಬೆಳಗಾವಿ ಪಾತ್ರ ಭಾಳ ದೊಡ್ಡದಿದೆ. ಯಾಕಂದರೆ ನಾವು ಕನ್ನಡಿಗರು ಯಾವ ಕಾಲಕ್ಕೂ ರಂಗಭೂಮಿಯನ್ನು ಕೇವಲ ಮನೋರಂಜನೆಗಾಗಿ ತೆಗೆದುಕೊಂಡವರಲ್ಲ. ಮೊದಲಿನ ಕಾಲದಿಂದ ರಂಗಭೂಮಿ ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತಗಳನ್ನು, ತತ್ವಗಳನ್ನು, ನಮ್ಮ ನಂಬಿಕೆಗಳನ್ನು ಪೋಷಿಸಲಿಕ್ಕೆ ಇರುವಂಥ ಒಂದು ಪ್ರಬಲವಾಗಿರತಕ್ಕಂಥ ಮಾಧ್ಯಮ ಅಂದ್ಕೊಂಡೇ ನಾವು ಬಂದಿದ್ವಿ. ಯಾವಾಗ ನಾವು ಬ್ರಿಟಿಷರ ಒಂದು ಶಿಕ್ಷಣ ವ್ಯವಸ್ಥೆಗೆ ಪ್ರಭಾವಿತರಾದ್ವಿ ಅಥವಾ ನಮ್ಮಲ್ಲಿ ಟಿ.ಪಿ. ಕೈಲಾಸಂ, ಶ್ರೀರಂಗರಂಥವರು ಇಂಗ್ಲೆಂಡಿಗೆ ಹೋಗಿ ಅಲ್ಲಿಯ ಪಾಶ್ಚಾತ್ಯ ರಂಗಭೂಮಿಯನ್ನು ಅಭ್ಯಾಸ ಮಾಡಿ ಬಂದರು, ಆವಾಗ ಈ ರಂಗಭೂಮಿಗೆ ಒಂದು ವೈಚಾರಿಕ ನೆಲೆಗಟ್ಟು ಕೂಡ ಇದೆ ಅನ್ನುವಂಥದ್ದನ್ನು ಅವರು ನಮಗೆ ಬಿಂಬಿಸಿದ್ರು. ಅಲ್ಲಿವರೆಗೆ ನಾವೆಲ್ಲ ಪುರಾಣ ಪುಣ್ಯಕಥೆಗಳನ್ನು ಅಥವಾ ರಾಮಾಯಣ ಮಹಾಭಾರತ ಕಾವ್ಯದ ಭಾಗಗಳನ್ನು ಇಟ್ಕೊಂಡು ನಾಟಕವನ್ನು ಆಡ್ತಕ್ಕಂಥ ಪರಂಪರೆ ನಮ್ಮಲ್ಲಿ ಇತ್ತು. ಆ ನಿಟ್ಟಿನೊಳಗೆ ಈ ರಂಗಭೂಮಿ ಅಂತಕ್ಕಂಥದ್ದು ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲ, ಮನುಷ್ಯನ ಬೌದ್ಧಿಕ ಮಟ್ಟವನ್ನು ಎತ್ತರಿಸುವಂಥ ಕೆಲಸವನ್ನು ಕೂಡ ಅದು ಮಾಡುತ್ತದೆ ಅನ್ನುವಂಥದ್ದನ್ನು ನಾವು ಕೊಂಡ್ಕೊಂಡು ಆ ನಿಟ್ಟಿನಲ್ಲಿ ಕನ್ನಡ ರಂಗಭೂಮಿ ಇದು ವೃತ್ತಿ ರಂಗಭೂಮಿ ಆಗಿರ್ಬೋದು ಅಥವಾ ಹವ್ಯಾಸಿ ರಂಗಭೂಮಿ ಆಗಿರ್ಬೋದು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿರೋದನ್ನು ನಾವು ಗಮನಿಸ್ತೀವಿ. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ಕೂಡ ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಅಂತಕ್ಕಂಥ. ಹಾಗೆ ನೋಡಿದ್ರೆ ವೃತ್ತಿ ರಂಗಭೂಮಿಯ ಮೊದಲನೇ ಕಂಪನಿ ಪ್ರಾರಂಭ ಆಗಿದ್ದೇ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 1869ರಲ್ಲಿ ಹಲಸಗಿ ನಾಟಕ ಮಂಡಳಿ ಪ್ರಾರಂಭ ಆಗ್ತದೆ. ಇದು ಕರ್ನಾಟಕದ ಮೊಟ್ಟ ಮೊದಲನೇ ವೃತ್ತಿ ರಂಗಭೂಮಿ ಅನ್ನುವಂಥದ್ದನ್ನು ಎಲ್ಲ ಇತಿಹಾಸಕಾರರು ಸಾಮಾನ್ಯವಾಗಿ ಒಪ್ಕೊಳ್ತಾರೆ. ಇದು ಹುಟ್ಟಿದ ಇಸ್ವಿಯ ಬಗ್ಗೆ ಸ್ವಲ್ಪ ಗೊಂದಲ ಇದೆ, ಆದರೆ ಬಹಳಷ್ಟು ಜನ 1869 ಅನ್ನೋದನ್ನು ಒಪ್ಪಿಕೊಳ್ತಾರೆ. ಇದರ ಕಂಪನಿಯ ಅಧಿಕೃತ ಹೆಸರು ಬ್ರಹ್ಮ ವಿದ್ಯಾಮಂಡಳಿ ಅಂತ ಒಂದು ಕಡೆ ದಾಖಲಾಗ್ತದೆ. ಇದು ಕಿತ್ತೂರಿನ ಅಗಳಗಟ್ಟಿ ವೆಂಕಣ್ಣಾಚಾರ್ಯರು ಬರೆದ ವಿರಾಟ ಪರ್ವ ಅನ್ನುವಂಥ ನಾಟಕದಿಂದ ತನ್ನ ಅಭಿಯಾನವನ್ನು ಪ್ರಾರಂಭ ಮಾಡ್ತದೆ. ಮೊಟ್ಟ ಮೊದಲನೇ ನಾಟಕ ಅವರ ವಿರಾಟ ಪರ್ವ ಅನ್ನುವಂಥದ್ದು. ಅದಲ್ಲದೆ ಪದ್ಮಾವತಿ ಪರಿಣಯ, ರುಕ್ಮಿಣಿ ಸ್ವಯಂವರ, ಸೀತಾ ಸ್ವಯಂವರ, ದ್ರೌಪದಿ ವಸ್ತ್ರಾಪಹರಣ ಇತ್ಯಾದಿ ನಾಟಕಗಳನ್ನು ಕೇವಲ ಹಲಸಿಗೆಯೊಳಗೆ ಮಾತ್ರ ಆಡೋದಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಹೋಗಿ ತಮ್ಮ ನಾಟಕದ ಪ್ರದರ್ಶನವನ್ನು ಕೊಡ್ತದೆ. ಅದು ಇದಾದ ಮೇಲೆ ಸ್ವಲ್ಪ ವರ್ಷಗಳ ತರುವಾಯ ಏನಾಗ್ತದೆ, ಎಲ್ಲ ಕಡೆಗೂ ಮರಾಠಿ ರಂಗಭೂಮಿಯ ಪ್ರಭಾವ ಇರೋದರಿಂದ ಅದರಿಂದ ಸ್ವಲ್ಪ ಕನ್ನಡದಲ್ಲಿಯೂ ಆ ಥರದ ಒಂದು ರಂಗಭೂಮಿಯನ್ನು ಹುಟ್ಟು ಹಾಕಬೇಕು, ಕನ್ನಡ ರಂಗಭೂಮಿಗೂ ಒಂದು ಗಟ್ಟಿಯಾದಂಥ ನೆಲಗಟ್ಟನ್ನು ಕೊಡಬೇಕು ಅನ್ನೋ ದೃಷ್ಟಿಯೊಳಗೆ ಗದಗಿನ ಶಾಂತ ಕವಿಗಳು ಉಷಾಹರಣ ನಾಟಕವನ್ನು ಅವರು ತಮ್ಮದೇ ಆದಂಥ ಒಂದು ಕಂಪನಿಯನ್ನು ಇಟ್ಕೊಂಡು ಕೃತಪುರ ಕರ್ನಾಟಕ ನಾಟಕ ಮಂಡಳಿ ಅನ್ನುವಂಥ ಒಂದು
ಕಂಪ್ನಿ ವತಿಯಿಂದ ಪ್ರಯೋಗ ಮಾಡ್ತಾರೆ. ಇದಕ್ಕಿಂತ ಸ್ವಲ್ಪ ಮುಂಚೆ ಏನಾಗಿರ್ತದೆ, ಇದು ಆಗಿದ್ದು 1881ರಲ್ಲಿ. 1869ರಲ್ಲಿ ಶೇಷವ ರಾಮಚಂದ್ರ ಚುರುಮುರಿ ಅವರು ರಾಮದುರ್ಗದವರು, ಮೂಲತಃ ರಾಮದುರ್ಗದವರು. ಅವರು ಕನ್ನಡ ಮತ್ತು ಮರಾಠಿ ಭಾಷೆ ಎರಡೂದ್ರೊಳಗೂ ಪಳಗಿದವರಾಗಿದ್ದರು. ಅವರು ಏನು ಮಾಡ್ತಾರಂದರೆ ಕಾಳಿದಾಸನ ಶಾಕುಂತಲವನ್ನು ಕನ್ನಡಕ್ಕೆ ತೊಗೊಂಡು ಬರ್ತಾರೆ. ಆ ನಾಟಕವನ್ನು ಪ್ರಯೋಗ ಮಾಡಲಿಕ್ಕೆ ಕಾರಣರಾಗ್ತಾರೆ. ಈ ಶೇಷವ ರಾಮಚಂದ್ರ ಚುರುಮುರಿ ಅವರು ನಮ್ಮ ಡೆಪ್ಯೂಟಿ ಚನ್ನಬಸಪ್ಪನವರಿಗೆ ಬಹಳ ಆಪ್ತರಾಗಿದ್ದಂಥವ್ರು. ಇವರು ನಾಟಕಗಳನ್ನು ಬರೀಲಿಕ್ಕೆ ಡೆಪ್ಯೂಟಿ ಚನ್ನಬಸಪ್ಪನವರೇ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟರು, ಅವಕಾಶಗಳನ್ನು ಕೊಟ್ಟರು ಅನ್ನುವಂಥದ್ದು ಕೂಡ ನಮ್ಮ ಇತಿಹಾಸದಲ್ಲಿ ದಾಖಲಾಗ್ತದೆ. ಹೀಗಾಗಿ ಇವರು ಆಧುನಿಕ ರಂಗಭೂಮಿಯ ಉದಯ ಕಾಲದಲ್ಲಿ ರಚನೆ ಮಾಡಿದಂಥ ಒಂದು ಮಹತ್ವದ ನಾಟಕ ಅನ್ನುವಂಥದ್ದು ಇದು ಚುರುಮುರಿ ಅವರ ಹೆಸರಿನಲ್ಲಿದೆ. ಇದಾದ ನಂತರ ಶಾಂತ ಕವಿಗಳು ಬರ್ತಾರೆ. ಇವರು ನಾನು ಆಗಲೇ ಹೇಳಿದಂಗೆ ಕನ್ನಡ ನಾಟಕಗಳಿಗೆ ಗಟ್ಟಿಯಾಗಿ ಒಂದು ನೆಲೆಯನ್ನು ತಂದುಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗದಗ ಮತ್ತು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. 1881ರಲ್ಲಿ ಬೆಳಗಾವಿಯಲ್ಲಿಯ ಒಂದು ಥಿಯೇಟರ್ನಲ್ಲಿ ಶಾಂತ ಕವಿಗಳ ಉಷಾಹರಣ ನಾಟಕ ಪ್ರಯೋಗ ಆಗ್ತದೆ. ಅಂದ್ರೆ ಆ ಕಾಲದೊಳಗೆ ನಾನು ಇಲ್ಲಿ ಹೇಳಬೇಕಾಗಿದ್ದ ಮುಖ್ಯ ಸಂಗತಿ ಏನಂದ್ರೆ, ಆ ಕಾಲದೊಳಗೆ ಅನೇಕ ಕಂಪನಿಗಳು ಬೆಳಗಾವಿಗೆ ಬಂದು ತಮ್ಮ ನಾಟಕಗಳ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ವು ಅನ್ನುವಂಥದ್ದು ಭಾಳ ಮಹತ್ವದ ಸಂಗತಿ. ಅಂದರೆ ಬೆಳಗಾವಿಯ ರಂಗರಸಿಕರು ಕೇವಲ ತಮ್ಮೂರಿನ ನಾಟಕಗಳು ಮಾತ್ರ ಅಲ್ಲ, ಬೇರೆಯವರ ನಾಟಕಗಳಿಗೂ ಕೂಡ ಪ್ರೋತ್ಸಾಹ ಕೊಡುವಂಥ ಒಂದು ಪರಂಪರೆ ಏನಿದೆಯಲ್ಲ, ಅದು ಆವಾಗಿನಿಂದಲೇ ಇತ್ತು ಅನ್ನುವಂಥದ್ದನ್ನು ನಾವು ಈ ಇತಿಹಾಸವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಇದು ಜನರಲ್ಲಿ ರಂಗಭೂಮಿಯ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿತು. ಮುಖ್ಯವಾಗಿ ಇಲ್ಲಿಯ ಜನರನ್ನು ಕನ್ನಡ ನಾಟಕಗಳತ್ತ ಗಮನ ಹರಿಸುವಂತೆ ಮಾಡಿತು ಅನ್ನುವಂಥದ್ದು ಇದರ ದೊಡ್ಡ ಸಾಧನೆ. ಮರಾಠಿ ನಾಟಕಗಳಿಗೆ ಸರಿಮಿಗಿಲಾಗಿ ನಿಂತು ಇಲ್ಲಿ ರಂಗ ಚಟುವಟಿಕೆಗಳನ್ನು ಮಾಡುವಂಥ ಕೆಲಸವನ್ನು ಇದು ಮಾಡ್ತದೆ. ಬೆಳಗಾವಿಯ ಕನ್ನಡಿಗರು ಅತ್ಯಂತ ಅಭಿಮಾನದಿಂದ ಈ ಕಾರಣಕ್ಕಾಗಿ ಶಾಂತ ಕವಿಗಳನ್ನು ಆವಾಗ ಬೆಳಗಾವಿಯಲ್ಲಿ ಸನ್ಮಾನ ಮಾಡ್ತಾರೆ. ಅವರು ಕನ್ನಡ ನಾಟಕಗಳು ಕರ್ನಾಟಕದಲ್ಲಿ ನೆಲೆ ಊರಲಿಕ್ಕೆ ಬಹಳ ಶ್ರಮ ಪಟ್ಟಿರೋದನ್ನು ಅವರ ಇತಿಹಾಸದಿಂದ ನಾವು ತಿಳ್ಕೊಳ್ತೀವಿ. ಅವರನ್ನು ಆ ಕಾರಣಕ್ಕಾಗಿ ಇಡೀ ಕರ್ನಾಟಕ ಬಹಳ ಗೌರವದಿಂದ ಕರ್ನಾಟಕ ನಾಟಕ ಪಿತಾಮಹ ಅಂತ ಕರೀತಾರೆ. ಸೊ ಇದು ಇನ್ನು ಮುಂದಿನ ಬೆಳಗಾವಿಯ ರಂಗಭೂಮಿಯ ಇತಿಹಾಸ ಏನದಲ್ಲ, ಇದರ ಪರಿಣಾಮದ ಮೇಲೆ ನಿಲ್ತದೆ. ಅದಕ್ಕಾಗಿ ಇದನ್ನು ಇಲ್ಲಿ ಹೇಳಬೇಕಾಗ್ತದೆ ಶಾಂತ ಕವಿಗಳ ಬಗ್ಗೆ. 1899ರಲ್ಲಿ ಕೊಣ್ಣೂರ ನಾಟಕ ಕಂಪನಿ ಉದಯ ಆಗ್ತದೆ. ಇದರ ಹೆಸರು ಶ್ರೀ ಕಾಡಸಿದ್ದೇಶ್ವರ ಸಂಗೀತ ನಾಟಕ ಮಂಡಳಿ. ಇದನ್ನು ಸ್ಥಾಪನೆ ಮಾಡಿದವರು ಶಿವಮೂರ್ತಿ ಶಾಸ್ತ್ರಿ ಕಣಬರಗಿ ಮಠ ಅನ್ನೋದು. ಅವ್ರು ನಾವೆಲ್ಲ ಶಿವಮೂರ್ತಿ ಶಾಸ್ತ್ರಿಗಳಂತಲೇ ಅವ್ರಿಗೆ ಇದು ಮಾಡ್ತೀವಿ. ಈ ಕಂಪನಿ ಇಂದ್ರಜಿತ, ಪಾಂಡು ಪ್ರತಾಪ, ಬಬ್ರು ವಾಹನ ಇತ್ಯಾದಿ ನಾಟಕಗಳನ್ನು ಆಡ್ತಾ ಇತ್ತು. ಈ ಎಲ್ಲ ಕಥೆಗಳನ್ನು ಅವರು ಎಲ್ಲಿಂದ ತೊಗೊಂಡ್ರು ಅಂತಂದರೆ, ಇವೆಲ್ಲ ಬಯಲಾಟದ ಮೂಲಗಳಿಂದ ಬಂದಿರತಕ್ಕಂಥ ಕಥೆಗಳು. ಅಂದರೆ ನಮ್ಮ ಜಾನಪದ ರಂಗಭೂಮಿ ಕೂಡ ವೃತ್ತಿ ರಂಗಭೂಮಿಯಲ್ಲಿ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡಿತು ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಅವುಗಳನ್ನೇ ಸುಧಾರಿಸಿ ನಾಟಕ ರೂಪಕ್ಕೆ ಪರಿವರ್ತಿಸಿ ಆಡುವಂಥ ಒಂದು ಪ್ರವೃತ್ತಿ ಆಗಿನ ಕಾಲದೊಳಗಿತ್ತು. ಬೆಳಗಾವಿಯ ರಂಗಭೂಮಿಯ ಇತಿಹಾಸದಲ್ಲಿ ಈ ಕಂಪನಿ ಹೆಸರು ಭಾಳ ಗೌರವದಿಂದ ಸ್ಮರಿಸಲಾಗ್ತದೆ. ಈ ಕಂಪನಿಯ ಮೂಲಕ ಅನೇಕ ರಂಗನಟರು, ಗಾಯಕರು, ಸಂಗೀತ ನಿರ್ದೇಶಕರು ಬೆಳಕು ಕಾಣಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಎಣಿಗೆ ಬಾಳಪ್ಪನವರು ಈ ಶಿವಮೂರ್ತಿ ಶಾಸ್ತ್ರಿಗಳ ಶಿಷ್ಯರಲ್ಲಿ ಒಬ್ಬರು ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಈ ಕಂಪನಿಯ ಶತಮಾನೋತ್ಸವ KLEಯ ಜೀರಿಗೆ ಭವನದಲ್ಲಿ ಎಣಿಗೆ ಬಾಳಪ್ಪನವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಿಂದ ವಿಜೃಂಭಣೆಯಿಂದ ನಡೀತಾ ಅಂತಕ್ಕಂಥದ್ದು. ಮತ್ತು ಆ ಸಮಯದಲ್ಲಿ ಅನೇಕ ಕನ್ನಡ ರಂಗಗೀತೆಗಳಿಗೆ ಇಲ್ಲಿನ ಗಾಯಕರು ದನಿಯಾದರು ಅನ್ನುವಂಥದ್ದು ಕೂಡ ಬಹಳ ಐತಿಹಾಸಿಕವಾಗಿ ಮಹತ್ವವಾಗಿರ್ತಕ್ಕಂಥ ಸಂಗತಿ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇದರ ಜೊತೆಗೆ ಸ್ವಲ್ಪ ಇನ್ನೊಂಚೂರು ಮುಂದೆ ಬಂದರೆ 1906ರೊಳಗೆ ರಾಮದುರ್ಗದಲ್ಲಿ ಆರ್ಯ ಸಂಗೀತ ನಾಟಕ ಮಂಡಳಿ ಉದಯ ಆಗ್ತದೆ. ದಿವಂಗತ ಈರಪ್ಪ ನಾಗಪ್ಪ ಚಂದ್ರಗಿ ಅವರು ಈ ನಾಟಕ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಕಂಪನಿ ಚೌತಿ ಚಂದ್ರ, ಏಕಾಚ್ ಪ್ಯಾಲ, ಅಕ್ಷಯಾಂಬರ ಇತ್ಯಾದಿ ನಾಟಕಗಳನ್ನು ಆಡ್ತದೆ. ವಿಶೇಷವಾಗಿ ಇವರು ಅಂದರೆ ಈ ವೃತ್ತಿ ರಂಗಭೂಮಿಯ ಥರ ಕಂಪ್ನಿಯನ್ನು ಕಟ್ಕೊಂಡು ಊರಿಂದ ಊರಿಗೆ ಹೋಗಿ ಕ್ಯಾಂಪ್ ಮಾಡಿ ತಿಂಗಳನ್ಗಟ್ಟಲೆ ಅಲ್ಲಿ ನಾಟಕ ಆಡುವಂಥ ಪದ್ಧತಿ. ಇವರು ಏನು ಮಾಡ್ತಿದ್ದಾರೆ ಅಂದರೆ ಜಾತ್ರೆಗಳಿಗೆ ಹೋಗ್ತಿದ್ರು. ವಿಶೇಷವಾಗಿ ಎಲ್ಲೆಲ್ಲಿ ಜಾತ್ರೆ ನಡೀತಾವಲ್ಲ ಅಲ್ಲೆಲ್ಲ ಹೋಗಿ ನಾಟಕಗಳನ್ನು ಆಡಿ ಬರುವಂಥ ಒಂದು ಪರಂಪರೆ ಈ ಕಂಪ್ನಿಗಿತ್ತು. ಇವರು ವಿಶೇಷವಾಗಿ ನಾವು ಇಲ್ಲಿ ಹೇಳಲೇಬೇಕಾದಂಥ ಒಂದು ಸಂಗತಿ ಅಂದರೆ, ಈ ಕಂಪ್ನಿ ಆವಾಗಿನ ಕಾಲದೊಳಗೆ ಮರಾಠಿ ನಾಟಕವನ್ನು ಕಲಿತು ಏಕಸ್ ಪ್ಯಾಲ ಅನ್ನುವಂಥ ನಾಟಕವನ್ನು ರಾಮದುರ್ಗದ ಆವಾಗಿನ ಅರಸರೇನಿದ್ರು ರಾಮಚಂದ್ರ ಭಾವೆ ಅವರು ಅಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥವ್ರು, ಅವರ ಸಮ್ಮುಖದಲ್ಲಿ ಏಕಸ್ ಪ್ಯಾಲ ಅನ್ನುವಂಥ ನಾಟಕವನ್ನು ಮರಾಠಿ ಕಲಿತು ಆಡಿದಂಥ ಒಂದು ಶ್ರೇಯಸ್ಸು ಈ ನಾಟಕ ಕಂಪನಿಗೆ ಸಾಲ್ತದೆ. ಹಾಗೆ ಮೈಸೂರಿನ ಮಹಾರಾಜರ ಎದುರು ಚೌತಿ ಚಂದ್ರ ಅನ್ನುವಂಥ ನಾಟಕವನ್ನು ಇವರು ಆಡ್ತಾರೆ. ಇವು ಎರಡು ಈ ನಾಟಕ ಕಂಪನಿಯ ಇತಿಹಾಸದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗೂ ಬೆಳಗಾವಿಯ ರಂಗಭೂಮಿಯ ಇತಿಹಾಸದಲ್ಲಿಯೂ ಕೂಡ ನಾವು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿಗಳು. ರಾಮದುರ್ಗದ ಸಂಸ್ಥಾನದ ಆಶ್ರಯದಲ್ಲಿ ಒಬ್ಬ ಅಶ್ವವಿದ್ಯಾ ಪ್ರವೀಣ ಇರ್ತಾನೆ. ಅವ್ರ ಹೆಸರು ವಿಷ್ಣುಪಂತ ಛತ್ರೆ ಅಂಥೇಳಿ.
ಇವರು ಏಷ್ಯಾದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಸರ್ಕಸ್ ಕಂಪ್ನಿ ಸ್ಥಾಪನೆ ಮಾಡಿದಂತಹ ಕೀರ್ತಿಗೆ ಭಾಜನರಾಗ್ತಾರೆ. ಇವರು ಬಹಳ ಒಬ್ಬ ಅದ್ಭುತ ಸಂಗೀತಗಾರರನ್ನು ಕೂಡ ಆಗಿರ್ತಾರೆ. ಇವರು ಮುಂದೆ ಅಲ್ಲಿ ರಾಮದುರ್ಗದಿಂದ ಗ್ವಾಲಿಯರ್ಗೆ ಹೋಗಿ ಅಲ್ಲಿ ಸಂಗೀತ ಕಲಿತು ಅಲ್ಲಿಂದ ಮುಂಬೈಗೆ ಬಂದು ಸ್ವಲ್ಪ ದಿನ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ರಿಂದ ಈ ವಿಷ್ಣುಪಂತ್ ಛತ್ರಿ ಅವರು ನಮ್ಮ ರಂಗಭೂಮಿಯ ಇತಿಹಾಸದೊಂದಿಗೂ ಕೂಡ ಒಂದಿಷ್ಟು ನಂಟನ್ನು ಹೊಂದಿರೋದನ್ನು ನಾವಿಲ್ಲಿ ದಾಖಲಿಸಬೇಕಾಗ್ತದೆ. ಸರ್, ಇವಾಗ ಬೆಳಗಾವಿಯ ಒಂದು ರಂಗಭೂಮಿ ಪರಂಪರೆಯನ್ನ ನೆನೆಸ್ಕೊಳ್ಳೋದಾದ್ರೆ ಅದರಲ್ಲಿ ಏಣಿಗಿ ಬಾಳಪ್ಪನವರ ಅಜ್ಜನವರ ಹೆಸರು ಕೂಡ ಬರುತ್ತೆ. ಹೌದು ಸರ್, ಈಗ ರಂಗಭೂಮಿಯನ್ನ ಅವು ಏಣಿಗಿ ಬಾಳಪ್ಪಜ್ಜನವರು ಕೇವಲ ಒಂದು ಕಲೆಯಾಗಿ ಮಾತ್ರವಲ್ಲದೆ ಒಂದು ಸಮಾಜವನ್ನ ಸಂಪರ್ಕಿಸುವಂತಹ ಒಂದು ಕೊಂಡಿಯಾಗಿ ಕೂಡ ಅವರು ಅದನ್ನ ಬಳಸ್ಕೊಂಡ್ರು. ಏಣಿಗಿ ಬಾಳಪ್ಪಜ್ಜನವರ ಬಗ್ಗೆ ಸರ್. ಏಣಿಗೆ ಅಜ್ಜ ಅವರ ಹೆಸರನ್ನು ನಾವು ಭಾಳ ಗೌರವದಿಂದ ಸ್ಮರಿಸ್ಕೊಳ್ತೀವಿ. ಕನ್ನಡ ರಂಗಭೂಮಿಯ ಪ್ರಾತಸ್ಮರಣೀಯರಲ್ಲಿ ಅವರು ಕೂಡ ಒಬ್ಬರು. ಏಣಿಗೆ ಅಜ್ಜ ಅವರು ರಂಗಭೂಮಿಗೆ ಬರೋಕ್ಕಿಂತ ಮುಂಚೆ ಅವರು ಹುಟ್ಟಿದ್ದು 1914. ಅವರು 1928ರಲ್ಲಿ ಅವರ ಊರಿನ ಸಮೀಪ ಇರುವಂಥ ಸಂಪಗಾವಿಯಲ್ಲಿ ಒಂದು ನಾಟಕ ಕಂಪನಿ ತಲೆ ಇರ್ತದೆ, ಬಸವೇಶ್ವರ ಸಂಗೀತ ನಾಟಕ ಮಂಡಳಿ. ಈ ಕಂಪನಿ ಕೇವಲ 3 ವರ್ಷ ಮಾತ್ರ ಬದುಕ್ತದೆ. ಆದರೆ ಅದು ಮಾಡಿದಂಥ ಪರಿಣಾಮ ಭಾಳ ಅಗಾಧವಾಗಿರ್ತದೆ. ಅಂದರೆ ಆ ಭಾಗದಲ್ಲಿ ಬೈಲೊಂಗಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾಟಕಗಳ ಒಂದು ಪ್ರಭಾವಕ್ಕೆ ಜನ ಒಳಗಾಗುವಂತೆ ಮಾಡಿದಂಥ ಶ್ರೇಯಸ್ಸು ಈ ಸಂಪಗಾಮಿ ಕಂಪ್ನಿಗೆ ಸಲ್ತದೆ. ಅದು ರಾಮಾಯಣ, ಲಂಕಾದಹನ, ರೇಣುಕಾ, ಮಹಾನಂದ, ಪಾದುಕಾ ಪಟ್ಟಾಭಿಷೇಕ, ವಿಷಮ ವಿವಾಹ, ಹೀಗೆ ಅನೇಕ ನಾಟಕಗಳನ್ನು ಅದು ಪ್ರಯೋಗ ಮಾಡ್ತದೆ. ಇದೇ ಸಂದರ್ಭದಲ್ಲಿ ಅಥಣಿಯಲ್ಲಿಯೂ ಕೂಡ ಒಂದು ನಾಟಕ ಕಂಪನಿ ಹುಟ್ಕೊಳ್ತದೆ. ಅಲ್ಲಿ ಭೀಮಪ್ಪ ಹೂಗಾರ ಅಂತಕ್ಕಂಥವ್ರು ರಂಗಭೂಮಿಯಲ್ಲಿ ಭಾಳ ನುರಿತಂಥವರು, ಒಳ್ಳೆಯ ಸಂಗೀತಗಾರರು, ಅದ್ಭುತವಾದಂಥ ನಟರು. ಅವರು ಕೂಡ ಒಂದು ಭಾಗ್ಯೋದಯ ಅನ್ನುವಂಥ ಒಂದು ನಾಟಕ ಕಂಪನಿಯನ್ನು ಕಟ್ತಾರೆ. ಆಮೇಲೆ ಅವರು ವೈರಾಗ್ಯವನ್ನು ಹೊಂದಿ ದಾಸ ದೀಕ್ಷೆಯನ್ನು ತಗೊಳ್ತಾರೆ. ದಾಸ ದೀಕ್ಷೆಯನ್ನು ತೊಗೊಂಡು ಭೀಮದಾಸರು ಅಂಥೇಳಿ ಹರಿದಾಸರಾಗ್ತಾರೆ ಅವರು. ಅದು ಕೂಡ ಭಾಳ ನಮ್ಮ ಬೆಳಗಾವಿ ರಂಗಭೂಮಿ ಇತಿಹಾಸದಲ್ಲಿ ಮತ್ತು ಏಣಿಗೆ ಬಾಳಪ್ಪನವರು ರಂಗಭೂಮಿಗೆ ಬರುವಂಥ ಒಂದು ಹಿನ್ನೆಲೆಯಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅನ್ನುವಂಥದ್ದು. 1933ರಲ್ಲಿ ಶಾರದಾ ಸಂಗೀತ ನಾಟಕ ಮಂಡಳಿ ಬೆಳಗಾವಿಯಲ್ಲಿ ಹುಟ್ಟುಕೊಳ್ತದೆ. ಈ ಎಲ್ಲ ಹಿನ್ನೆಲೆಯೊಳಗೆ 1940ರಲ್ಲಿ ಏಣಿಗೆ ಅಜ್ಜ ಅವರು ಕಟ್ಕೋಳದಲ್ಲಿ ಪಾಲುಗಾರಿಕೆಯಲ್ಲಿ ಒಂದು ನಾಟಕ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ನಾನು 1928ರಿಂದ 1940ರವರೆಗಿನ ಒಂದು ಏನು ಅವಧಿ ಅದಲ್ಲ, ಈ ಅವಧಿಯಲ್ಲಿ ಏಣಿಗೆ ಬಾಳಪ್ಪಜ್ಜ ಅವರು ಬೇರೆ ಬೇರೆ ನಾಟಕ ಕಂಪನಿಗಳಲ್ಲಿ ಗಾಯಕ ನಟರಾಗಿ, ಸ್ತ್ರೀ ಪಾತ್ರವನ್ನು ಮಾಡುವಂಥ ಒಬ್ಬ ಪುರುಷನಾಗಿ, ಒಬ್ಬ ಗಾಯಕನಾಗಿ, ಸಹನಟನಾಗಿ, ಬಾಲನಟನಾಗಿ, ಹೀಗೆ ಅನೇಕ ಪಾತ್ರಗಳನ್ನು ಅವರು ನಿರ್ವಹಿಸ್ಕೊಂಡು ಬರ್ತಾರೆ. ಬಂದಾಗ ಅವರಿಗೆ ಏನು ಅನ್ನಿಸ್ತಾ 1940ರಲ್ಲಿ ನಾವು ಒಂದು ಯಾಕೆ ನಾಟಕ ಕಂಪ್ನಿ ಕಟ್ಟಬಾರ್ದು ಅನ್ನುವಂಥ ಒಂದು ವಿಚಾರ ಬರ್ತದೆ. ಸೊ ಹೀಗಾಗಿ ಕಟ್ಕೊಳ್ಳೋದಲ್ಲಿ ಅವರು ತಮ್ಮ ಮೊದಲನೇ ನಾಟಕ ಕಂಪ್ನಿ ವೈಭವಶಾಲಿ ಸಂಗೀತ ನಾಟಕ ಮಂಡಳಿ ಅನ್ನುವಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಪ್ರಾಯೋಗಿಕವಾಗಿ ಮೊದಲು ಅದೇ ಊರಲ್ಲಿ ಕಟ್ಕೊಳ್ಳೋದೊಳಗನ ಪಠಾಣಿ ಪಾಷಾ ಅನ್ನುವಂಥ ಒಂದು ನಾಟಕವನ್ನು ಕೈಗೆತ್ತಿಕೊಂಡು ಅದನ್ನು ಪ್ರಯೋಗ ಮಾಡ್ತಾರೆ. ಅದಾದ ತಕ್ಷಣ ಇಮಿಡಿಯೇಟ್ ಅಲ್ಲಿ ಗೊಡ್ಚಿ ಜಾತ್ರೆ ಇರ್ತದೆ, ಗೊಡ್ಚಿ ಜಾತ್ರೆಗೆ ಹೋಗ್ತಾರೆ. ಜಾತ್ರೆ ಒಳಗೆ ಇವ್ರ ಕಂಪ್ನಿ ಅಂದರೆ ವೈಭವಶಾಲಿ ಸಂಗೀತ ನಾಟಕ ಮಂಡಳಿ ಕ್ಯಾಂಪ್ ಮಾಡ್ತದೆ. ಅಲ್ಲಿ ಸಾಕಷ್ಟು ಉತ್ತಮವಾದಂಥ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ಅವರಿಗೆ ದೊರಕ್ತವೆ. ಹೀಗಾಗಿ ಏಣಿಗೆ ಬಾಳಪ್ಪನವರಿಗೆ ರಂಗಭೂಮಿಯಲ್ಲಿ ಭಾಳ ಗಟ್ಟಿಯಾದಂಥ ಕಾಲುಗಳನ್ನು ಊರಲಿಕ್ಕೆ ಒಂದು ಅವಕಾಶವನ್ನು ಈ ನಾಟಕ ಕಂಪ್ನಿ ಮಾಡಿಕೊಡ್ತದೆ. ಅದಾದಮೇಲೆ ಈ ನಾಟಕ ಕಂಪ್ನಿಯವರು ಹಲವಾರು ನಾಟಕಗಳನ್ನು ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡಿ ಕ್ಯಾಂಪ್ ಮಾಡಿದರು ಅನ್ನುವಂಥದ್ದು ಇತಿಹಾಸ ಇದೆ. ಗೊಡ್ಚಿ ಒಳಗೆ ಇನ್ನು ಅವ್ರಿಗೆ ಸಕ್ಸಸ್ ಸಿಗ್ತದೆ. ಇಮಿಡಿಯೇಟ್ ಅವರು ಬಾಗಲಕೋಟೆಗೆ ಹೋಗ್ತಾರೆ, ಅಲ್ಲಿ ತಮ್ಮ ನಾಟಕ ಪ್ರದರ್ಶನವನ್ನು ಮಾಡ್ತಾರೆ. ಹೀಗೆ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ನಗರಗಳಲ್ಲಿ ಅವ್ರ ಕಂಪ್ನಿ ಇದು ಮಾಡಿತು. 6 ವರ್ಷ ಈ ನಾಟಕ ಕಂಪ್ನಿ ಭಾಳ ಚೆನ್ನಾಗಿ ನಡೀತದೆ. 6 ವರ್ಷ ಆದಮೇಲೆ 1946ರಲ್ಲಿ ಒಂದು ಸ್ವಲ್ಪ ಯಾವುದೋ ಒಂದು ವಿಷಯಕ್ಕೆ ಮನಸ್ತಾಪ ಬಂದು ಏಣಿಗೆ ಅಜ್ಜವರು ಅದರಿಂದ ಹೊರಗೆ ಬರ್ತಾರೆ. ಸೊ ಹೊರಗೆ ಬಂದ ಮೇಲೆ ಮುಂದೆ ಒಂದೇ ವರ್ಷದಲ್ಲಿ 1947ರಲ್ಲಿ ಅವರು ಕಲಾವೈಭವ ನಾಟ್ಯ ಸಂಘ ಬೆಳಗಾವಿ ಅನ್ನುವಂಥ ಒಂದು ಹೆಸರಿನೊಳಗೆ ಒಂದು ನಾಟಕ ಕಂಪ್ನಿಯನ್ನು ತಮ್ಮದೇ ಸ್ವಂತ ಕಂಪ್ನಿಯನ್ನೇ ಅವರು ಪ್ರಾರಂಭ ಮಾಡ್ತಾರೆ. ಇದು 1983ರವರೆಗೂ ನಡ್ಕೊಂಡು ಬರ್ತದೆ. ಅಂದರೆ ಸುಮಾರು ಹೆಚ್ಚು ಕಡಿಮೆ 40 ವರ್ಷಗಳ 4 ದಶಕಗಳ ಕಾಲ ಇದು ಭಾಳ ಸುದೀರ್ಘವಾಗಿರ್ತಕ್ಕಂಥ ತನ್ನ ರಂಗಯಾತ್ರೆಯನ್ನು ಇದು ಕೈಗೊಳ್ತದೆ. ಈ ಅವಧಿಯಲ್ಲಿ ಈ ನಾಟಕ ಕಂಪನಿಯಲ್ಲಿ ಹಲವಾರು ಕಲಾವಿದರು ಆಗಿ ಹೋಗ್ತಾರೆ. ನಮ್ಮ ಕನ್ನಡದ ಪ್ರಸಿದ್ಧ ರಂಗ ನಟರು ಅಥವಾ ಗಾಯಕ ನಟರು, ಗಾಯಕ ನಟಿಯರು ಅಂತ ಏನಿದ್ದಾರೆ ಎಲ್ಲರೂ ಈ ಕಂಪನಿ ಒಳಗೆ ಅಭಿನಯ ಮಾಡಿದಂಥವ್ರೆ. ಅನೇಕ ಸಿನಿಮಾ ತಾರೆಯರು ಕೂಡ ಈ ಕಂಪನಿಯಿಂದ ಬಂದವರಿದ್ದಾರೆ. ಈ ಕಂಪನಿಯಲ್ಲಿ ಅಭಿನಯ ಮಾಡಿದ್ದಾಗೆ ಅವರೆಲ್ಲ ತಮ್ಮ ಚರಿತ್ರೆಯಲ್ಲಿ ಹೇಳ್ಕೊಳ್ತಾರೆ. ಹೀಗೆ 1947ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಏಣಿಗೆ ಅಜ್ಜ ಅವರ ನಾಟಕ ಕಂಪನಿ ಮೊಟ್ಟ ಮೊದಲನೇ ಬಾರಿಗೆ ಜಿ ಹೆಗಡೆ ಅವರು ಬರೆದಂಥ ಹರಿಶ್ಚಂದ್ರ ಅನ್ನುವಂಥ ನಾಟಕದಿಂದ ತನ್ನ ರಂಗಯಾತ್ರೆಯನ್ನು ಪ್ರಾರಂಭ ಮಾಡ್ತದೆ. ಇಲ್ಲಿ ಭಾಳಷ್ಟು ಹೊಸತನವನ್ನು ತರುವಂಥ ಪ್ರಯತ್ನವನ್ನು ಏಣಿಗೆ ಅಜ್ಜ ಅವರು ಮಾಡಿದ್ದನ್ನು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಇಲ್ಲಿಯವರೆಗೆ ನಮ್ಮ
ನಾಟಕಗಳ ಕಥಾವಸ್ತು ಏನಿತ್ತು ಅಂತಂದರೆ, ಒಂದು ಪುರಾಣದ ಮೂಲದಿಂದ ನಾವು ಕಥೆಗಳನ್ನು ಆಯ್ದುಕೊಳ್ತಾ ಇದ್ವಿ, ಇಲ್ಲ ಇತಿಹಾಸದ ಮೂಲದಿಂದ ಕಥೆಗಳನ್ನು ಆಯ್ದುಕೊಳ್ತಾ ಇದ್ವಿ, ಇಲ್ಲ ಕಾವ್ಯಗಳಿಂದ, ರಾಮಾಯಣ ಮಹಾಭಾರತ ಅಂತ ಕಾವ್ಯಗಳಿಂದ ನಾವು ಕಥಾವಸ್ತುಗಳನ್ನು ಆಯ್ದುಕೊಳ್ತಾ ಇದ್ವಿ. ಈಗ ಫಾರ್ ಎಕ್ಸಾಂಪಲ್ ಹರಿಶ್ಚಂದ್ರ ನಾಟಕ, ಇದು ರಾಘವಾಂಕನ ಕಾವ್ಯದಿಂದ ಆಯ್ದುಕೊಂಡಿರ್ತಕ್ಕಂಥ ಒಂದು ವಸ್ತು. ಆ ರೀತಿಯಾಗಿ ಆದರೆ ಎಣ್ಗೆ ಬಾಳಪ್ಪ ಅಜ್ಜವರು ರಂಗಭೂಮಿಯಲ್ಲಿ ತಂದಿರತಕ್ಕಂಥ ಒಂದು ಹೊಸ ಪ್ರಯೋಗ ಏನಂತಂದರೆ, ಸಾಮಾಜಿಕ ನಾಟಕಗಳಿಗೆ ಇವರು ಹೆಚ್ಚು ಒತ್ತು ಕೊಡ್ತಾರೆ. ಅಂದರೆ ಇವ್ರಿಗಿಂತ ಮುಂಚೆ ಸಾಮಾಜಿಕ ನಾಟಕಗಳು ಆಗಿದ್ವೋ ಇಲ್ಲೋ ಅದು ಬೇರೆ ವಿಷಯ, ಆಗಿರ್ಬೋದು ಅಥವಾ ಆಗಿರಲಿಕ್ಕಿಲ್ಲ. ಆದರೆ ಇವರು ಏನದಲ್ಲ, ಸಮಾಜದಲ್ಲಿ ರಂಗಭೂಮಿಯ ಮೂಲಕ ನಾವು ಸಮಾಜನ ಒಂದು ಉನ್ನತೀಕರಿಸಬೇಕು ಅನ್ನುವಂಥದ್ದು. ಅಂದರೆ ಈಗ ನಾನು ಬಂದದ್ದೀಗ ಮತ್ತೆ ನಮ್ಮ ವಿಶ್ವ ರಂಗಭೂಮಿಯ ಇವತ್ತಿನ ಸಂದೇಶ ಏನಿದೆಲ್ಲ ಅದಕ್ಕೆ ಪೂರಕವಾಗಿರತಕ್ಕಂಥ ಕೆಲಸವನ್ನು ಎಣ್ಗೆ ಅಜ್ಜವರು ಆವಾಗಿನ ಕಾಲಕ್ಕೆ ಮಾಡಿದರು ಅನ್ನುವಂಥದ್ದು. ಅಂದರೆ ಇದು ನಮ್ಮದೇನು ಜಾಗತಿಕ ರಂಗಭೂಮಿ ಸಂಸ್ಥೆ ಹುಟ್ಟೋಕ್ಕಿಂತ 20 ವರ್ಷ ಮೊದಲೇ ಎಣ್ಗೆ ಅಜ್ಜವರು ಆ ಕೆಲಸವನ್ನು ಮಾಡಿದರು ಅನ್ನುವಂಥದ್ದು ನಾವು ಭಾಳ ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ. ನಾಟಕಗಳ ಮೂಲಕ, ನಾಟಕ ನಾನು ಆಗಲೇ ಹೇಳ್ದಂಗೆ ಭಾಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಮಾಧ್ಯಮ ಆಗಿರೋದ್ರಿಂದ ಆ ಮೂಲಕ ನಾವು ಜನರನ್ನು ಪರಿವರ್ತನೆ ಮಾಡ್ಬೋದು, ಆ ಮೂಲಕ ನಾವು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಬಹುದು, ಆ ಮೂಲಕ ನಾವು ಜನರಿಗೆ ತಿಳುವಳಿಕೆ ಕೊಡ್ಬೋದು, ಆ ಮೂಲಕ ನಾವು ಶಿಕ್ಷಣದ ಮಹತ್ವವನ್ನು ಕೊಡ್ಬೋದು, ಆ ಮೂಲಕ ನಾವು ಸಮಾಜದಲ್ಲಿ ಇರತಕ್ಕಂಥ ಮೂಢನಂಬಿಕೆಗಳನ್ನು ತೊಡೆದು ಹಾಕಬಹುದು ಅನ್ನುವಂಥ ಕಾರಣದಿಂದ ಆ ನಿಟ್ಟಿನಲ್ಲಿ ಕಥಾವಸ್ತುಗಳನ್ನು ಇಟ್ಕೊಂಡು ಅವರು ನಾಟಕಗಳನ್ನು ಆಡಿದರು ಅನ್ನುವಂಥದ್ದು. ಅದರಲ್ಲಿ ಭಾಳ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಕುಂಕುಮ ಅನ್ನುವಂಥ ಒಂದು ನಾಟಕ ಭಾಳ ಅವರಿಗೆ ಹೆಸರನ್ನು ತಂದು ಕೊಡ್ತದೆ. ಆ ಕಾಲದಲ್ಲಿ ಅದು ಭಾಳ ಸಾಕಷ್ಟು ಹೆಸರನ್ನು ಮಾಡಿದಂಥ ಒಂದು ನಾಟಕ ಅನ್ನುವಂಥದ್ದು. ಈ ರೀತಿಯಾಗಿ ನಮ್ಮ ಕನ್ನಡ ರಂಗಭೂಮಿಗೆ ಒಂದು ಹೊಸ ದಿಕ್ಕನ್ನು, ವೃತ್ತಿ ರಂಗಭೂಮಿಗೆ ಹೊಸ ದಿಕ್ಕನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಆ ಕಾಲದಲ್ಲಿ ಎಣ್ಗೆ ಅಜ್ಜ ಅವರು ಮಾಡಿದರು. ಇದು ಭಾಳ ಒಂದು ಸುಧಾರಿತ ಮನೋವೃತ್ತಿ ಅಂತ ಅನಿಸ್ಕೊಂಡಿತ್ತು ಆವಾಗಿನ ಕಾಲದೊಳಗೆ. ಸರ್, ಈಗ ಎಣ್ಗೆ ಬಾಳಪ್ಪಜ್ಜನವರ ಒಂದು ಜೀವನ ಈಗ ಕಲಾವಿದರಿಗೆ ಯಾವ ರೀತಿ ಒಂದು ಪ್ರೇರಣೆಯಾಗುತ್ತೆ ಅಂತ? ಪ್ರೇರಣೆ ಅಂತಂದರೆ, ನಾನು ಆಗ ಹೇಳ್ದಂಗೆ ಎಣ್ಗೆ ಅಜ್ಜ ಅವರ ಕಂಪನಿಯೊಳಗಿನ ಮೊದಲಿನ ನಾಟಕಗಳು ಸಾಮಾನ್ಯವಾಗಿ ಇತಿಹಾಸ ಮತ್ತು ಪುರಾಣ ಇವುಗಳಿಂದ ಕಥಾವಸ್ತುವನ್ನು ಆಯ್ದುಕೊಂಡು ಅವರು ನಾಟಕ ಮಾಡ್ತಾರೆ. ಉದಾಹರಣೆಗೆ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ರಾಣಿ ರುದ್ರಮ್ಮ ಇರ್ಬೋದು. ಹಾಗೇ ಎಣ್ಗೆ ಅಜ್ಜ ಅವರ ಜೀವನದಲ್ಲಿ ಭಾಳ ದೊಡ್ಡ ಪರಿವರ್ತನೆಯನ್ನು ತಂದುಕೊಟ್ಟಂಥ ಒಂದು ನಾಟಕ ಬಸವೇಶ್ವರ. ಇದನ್ನು ಚಿಕ್ಕೋಡಿ ಶಿವಲಿಂಗ ಶಾಸ್ತ್ರಿಗಳೇ ಬರೆದಿರ್ತಕ್ಕಂಥದ್ದು ಒಂದು ನಾಟಕ. ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ಬಸವಣ್ಣ ನಾಟಕವನ್ನು ಬರೆದವರು ಅವರೇ ಅಂತ ಹೇಳ್ತಾರೆ. ಈ ನಾಟಕ ಎಣ್ಗೆ ಅಜ್ಜ ಅವರಿಗೆ ಸ್ವತಃ ಮತ್ತು ಅವ್ರ ಕಂಪ್ನಿಗೆ ಸಾಕಷ್ಟು ಜನಪ್ರಿಯತೆಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು. ಎಷ್ಟೋ ಜನ ಎಣ್ಗೆ ಅಜ್ಜ ಅವರು ಬಸವಣ್ಣ ಅಂತಲೇ ತಿಳ್ಕೊಂಡು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ದು ಸಾವಿರಾರು ಪ್ರಸಂಗಗಳು ಆ ಕಾಲದೊಳಗಿದೆ. ಆಮೇಲೆ ಅವರೇ ಒಂದು ಸರಿ ಹೇಳಿದರು, ಒಂದು ಯಾವುದೋ ಹೋಟೆಲ್ನೊಳಗೆ ನಾಟಕ ಮುಗಿಸಿ ಅಥವಾ ನಾಟಕ ಹೋಗೋಕ್ಕಿಂತ ಮುಂಚೆನೂ ಚಹಾ ಕುಡ್ಕೋತ ಕೂತಾಗ ಒಬ್ರು ಯಾರೋ ಅಂದ್ರಂತೆ, ಬಸವಣ್ಣ ಚಹಾ ಕುಡಿಯೋಕತ್ತ ನೋಡೋದು ಅಂತೇಳಿ. ಅವತ್ತಿಂದ ಅವ್ರು ಚಹಾ ಕುಡಿಯೋದನ್ನು ಬಿಟ್ಟರು, ಸಾರ್ವಜನಿಕವಾಗಿ ಚಹಾಪಾನ ಮಾಡೋದನ್ನು ಬಿಟ್ಟರು. ಅಂದರೆ ರಂಗಭೂಮಿಗೆ ತಮ್ಮನ್ನು ಅಷ್ಟು ತೊಡಗಿಸ್ಕೊಂಡಿರ್ತಕ್ಕಂಥ ಅಂದರೆ ಬದ್ಧತೆ ಅನ್ನೋದು ನಮಗೆ ತೋರಿಸ್ತದೆ. ಒಬ್ಬ ನಟನಿಗೆ ಇರಬೇಕಾಗಿರ್ತಕ್ಕಂಥ ಬದ್ಧತೆ, ನಾವು ತೆರೆ ಮೇಲೆ ಅಥವಾ ರಂಗಭೂಮಿಯ ಮೇಲೆ ಯಾವ ರೀತಿಯಾಗಿ ವರ್ತನೆ ಮಾಡ್ತೇವೆ ಅಂತಕ್ಕಂಥದ್ದು ಜನರ ಮೇಲೆ, ಜನರ ಮನಸ್ಸಿನ ಮೇಲೆ ಭಾಳ ಗಾಢವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತದೆ ಅನ್ನುವಂಥ ಪ್ರಜ್ಞೆ ಕಲಾವಿದರಲ್ಲಿ ಇರಬೇಕಾಗ್ತದೆ. ವಿಶೇಷವಾಗಿ ಇವತ್ತು ಏನು ನಮ್ಮಲ್ಲಿ ನಾವು ನಾಟಕಗಳಲ್ಲಿ ನೋಡ್ತಾ ಇದ್ದೀವಿ ಅಥವಾ ಇವತ್ತು ಏನು ನಾವು ಚಲನಚಿತ್ರಗಳಲ್ಲಿ ನೋಡ್ತಾ ಇದ್ದೀವಿ, ಅವರು ಭಾಳ ಗಂಭೀರವಾಗಿ ಈ ವಿಚಾರವನ್ನು ಪರಿಗಣಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಯಾಕಂದರೆ ಈ ನಮ್ಮ ಇವತ್ತಿನ ನಾಟಕಗಳಾಗಲಿ, ಇವತ್ತಿನ ಸಿನಿಮಾಗಳಾಗಲಿ ಒಂದು ಯಾವುದೋ ಒಂದು ತತ್ವವನ್ನು, ಸಿದ್ಧಾಂತವನ್ನು ಹೇಳುವಲ್ಲಿ ವಿಫಲ ಆಗ್ತಾ ಇದೆ ಅನ್ನುವಂಥ ಅಭಿಪ್ರಾಯ ನನ್ನದು ಆಗಿದೆ. ಅನೇಕ ಜನ ಅದನ್ನು ವಿದ್ವಾಂಸರು ಕೂಡ ಆ ನಿಟ್ಟಿನೊಳಗೆ ವಿಚಾರ ಮಾಡೋದನ್ನು ನಾವು ಗಮನಿಸ್ತೀವಿ. ಹಾಗೆ ನೋಡಿದಾಗ ಎಣ್ಗೆ ಬಾಳಪ್ಪಜ್ಜ ಅವರ ಕಂಪನಿಯ ನಾಟಕಗಳು ಭಾಳ ಉನ್ನತ ಮಟ್ಟದಲ್ಲಿದ್ದು ಅಂತ ನಮಗೆ ಇವತ್ತಿನ ಕಾಲಕ್ಕೆ ಅನಿಸ್ತದೆ. ಯಾಕಂದರೆ ಅವರು ಸಮಾಜಕ್ಕೆ ಒಂದು ಪಾಠವನ್ನು, ನೀತಿ ಪಾಠವನ್ನು ಹೇಳಬೇಕು, ನಮ್ಮ ಸಮಾಜ ಹೇಗಿರಬೇಕು ಅನ್ನುವಂಥದ್ದನ್ನು ನಾಟಕಗಳ ಮೂಲಕ ತೋರಿಸ್ಕೊಟ್ರು. ಈಗ ಇದು ರಾಮನವಮಿಯ ಸಂದರ್ಭ ಆಗಿರೋದ್ರಿಂದ ಕೂಡ ಒಂದು ಮಾತನ್ನು ಇಲ್ಲಿ ಸೇರಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಭಗವಂತ ಮನುಷ್ಯ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ರಾಮನ ಮೂಲಕ ತೋರಿಸಿದ ಅನ್ನುವಂಥ ಮಾತನ್ನು ನಾವು ರಾಮನಿಗೆ ಸಂಬಂಧಪಟ್ಟಂಗೆ ಹೇಳ್ತೀವಿ. ಅನೇಕ ಕಾವ್ಯಗಳಲ್ಲಿ ಕೂಡ ಅದು ಉಲ್ಲೇಖ ಆಗ್ತದೆ. ಹಾಗೆ ಎಣ್ಗೆ ಅಜ್ಜ ಅವರು ಒಬ್ಬ ರಂಗನಟ ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನು ಸ್ವತಃ ಬದುಕುವ ಮೂಲಕ ತೋರಿಸಿದರು ಅನ್ನುವಂಥದ್ದು. ಈ ಒಂದು ಪರಿಕಲ್ಪನೆ ಅಥವಾ ಈ ಒಂದು ಏನು ಆ ಬದುಕಿನ ಪರಿ ಏನಿದೆಯಲ್ಲ, ಅದು ಬೇರೆ ನಟರಿಗೆಲ್ಲ ಕೂಡ ಅನುಕರಣೀಯವಾಗಿತ್ತು ಆ ಕಾಲದಲ್ಲಿ, ಇವತ್ತಿಗೂ ಕೂಡ. ಮತ್ತು ನಾವು ಅವರು ಹೇಳ್ತಾಯಿದ್ರು, ನಾವು ಯಾಕೆ ನಾವು ಮೇಕಪ್ ಮಾಡ್ಕೋಬೇಕು ಅನ್ನುವಂಥ ಪ್ರಶ್ನೆ ಕೇಳಿದಾಗ, ನಾವು ಜಗತ್ತಿನ ಎದುರಿಗೆ, ಪ್ರೇಕ್ಷಕರ ಎದುರಿಗೆ ಒಳ್ಳೆಯದನ್ನು ಮಾತ್ರ ತೋರಿಸ್ಬೇಕು, ಕೆಟ್ಟದ್ದನ್ನೆಲ್ಲ ನಾವು ಮುಚ್ಚಿಡಬೇಕು. ಅದಕ್ಕೆ ಜನರಿಗೆ ಗೊತ್ತಾಗಬಾರ್ದು, ಅದರಿಂದ ಜನ ಕೆಡ್ತಾರೆ ಅನ್ನುವಂಥದ್ದು. ಆದರೆ ಇವತ್ತು ವಿಪರ್ಯಾಸ ಏನಾಗಿದೆ ಅಂದರೆ, ನಮ್ಮ ತೆರೆಗಳಾಗಲಿ ಅಥವಾ ನಮ್ಮ ರಂಗಭೂಮಿ ಆಗಲಿ ಕೆಟ್ಟದ್ದನ್ನೇ ಜನರಿಗೆ ತೋರಿಸ್ತಾ ಇದೆ, ಒಳ್ಳೆಯದನ್ನೆಲ್ಲ ಮುಚ್ಚಿಡ್ತಾ ಇದೆ.
ಅಂದರೆ ಒಂದು ವಿಪರೀತವಾಗಿರ್ತಕ್ಕಂಥ ಪರಿಸ್ಥಿತಿಗೆ ನಾವೆಲ್ಲ ಬಂದು ಮುಟ್ಟಿದ್ದೇವೇನೋ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ರಂಗಭೂಮಿಯ ಸಂದೇಶವನ್ನು ಹೇಳಿದಂಥ, ವಿಶ್ವ ರಂಗಭೂಮಿಯ ಸಂದೇಶವನ್ನು ಹೇಳಿದಂಥ ಆ ಮಾತುಗಳು ಕೂಡ ನಮಗೆ ಇವತ್ತಿಗೆ ಆತ್ಮಾವಲೋಕನ ಮಾಡಲಿಕ್ಕೆ ಪ್ರೇರಣೆ ಮಾಡ್ತವೆ ಅನ್ನುವಂಥ ಮಾತನ್ನು ಕೂಡ ನಾನಿಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಎಣಿಗೆ ಅಜ್ಜವರು ಸ್ಥಾಪನೆ ಮಾಡಿದಂಥ ಕಲಾವೈಭವ ನಾಟ್ಯ ಸಂಘ ಬೆಳಗಾವಿ ನಾಡಿನ ಅತ್ಯಂತ ಯಶಸ್ವಿ ನಾಟಕ ಕಂಪನಿ ಅಂತಕ್ಕಂಥ ಕೀರ್ತಿಗೆ ಭಾಜನಾಗಿದೆ. ಅಷ್ಟು ಯಶಸ್ಸನ್ನು ಬೇರೆ ಯಾವ ಕಂಪನಿಗಳು ಪಡೀಲಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಜನರು ಪ್ರೀತಿಯಿಂದ ಅವರನ್ನು ನಾಟ್ಯಭೂಷಣ ಅಂತ ಕರೆದು ಗೌರವಿಸಿದರು. ಅವರು ನಟರಾಗಿ, ಸ್ತ್ರೀ ಪಾತ್ರಧಾರಿಯಾಗಿ, ಗಾಯಕ ನಟರಾಗಿ, ಕಂಪನಿಯ ಮಾಲಕರಾಗಿ ರಂಗಭೂಮಿಗೆ ಏನೋ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದು ಭಾಳ ಅನುಪಮವಾಗಿರತಕ್ಕಂಥದ್ದು ಅನ್ನುವಂಥದ್ದು. ಅವರ ಸಾಧನೆ ಮತ್ತು ಜೀವನದ ಕುರಿತಾಗಿ ಅನೇಕ ಜನ ಬರೆದಿದ್ದಾರೆ. ಡಾಕ್ಟರ್ ರಾಮಕೃಷ್ಣ ಮರಾಠಿ ಅವರು, ಡಾಕ್ಟರ್ ಬಸವರಾಜ್ ಜಗಜಂಪಿ ಸರ್ ಅವರು, BS ಗವಿಮಠ್ ಅವರು, ಗಣೇಶ್ ಅಮೀನ್ಗಢ ಅವರು, ಇವರೆಲ್ಲ ಅವರ ಚರಿತ್ರೆಯನ್ನು ನಮಗೆ ಕಟ್ಟಿಕೊಡುವ ಮೂಲಕ ಒಬ್ಬ ಆದರ್ಶ ಪುರುಷನ, ರಂಗಭೂಮಿಯ ಒಬ್ಬ ಆದರ್ಶ ಪುರುಷನ ನಮ್ಮ ಕಣ್ಣೆದುರಿಗೆ ನಿಲ್ಲಿಸ್ತಾರೆ. ಅದನ್ನು ನಾವು ಇವತ್ತು ಒಂದು ಅಧ್ಯಯನದ ದೃಷ್ಟಿಯಿಂದ ನಾವು ಎಣಗೆ ಬಾಳಪ್ಪನವರನ್ನು ನೋಡಬೇಕಾಗ್ತದೆ. ಒಬ್ಬ ರಂಗ ನಟ ಹೇಗಿರಬೇಕು, ಒಬ್ಬ ರಂಗ ಕಂಪನಿಯ ಮಾಲಕ ಹೇಗಿರಬೇಕು, ಒಬ್ಬ ಗಾಯಕ ನಟ ಹೇಗಿರಬೇಕು ಅನ್ನೋಂಥ ಇವೆಲ್ಲವನ್ನು ನೋಡಿ ನಾವು ಕಲಿಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತ ಅನ್ನಿಸ್ತೇನೆ. ಆ ನಿಟ್ಟಿನೊಳಗೆ ಮತ್ತೆ ನಾನು ವಿಶ್ವ ರಂಗಭೂಮಿಯ ಸಂದೇಶಕ್ಕೆ ಬರೋದಾದರೆ ಈ ಸಂದರ್ಭದಲ್ಲಿಯೂ ಕೂಡ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದು. ಅವರು ರಂಗಭೂಮಿಯಲ್ಲಿ ಮಾಡಿದಂಥ ಹೋರಾಟ ಮತ್ತು ರಂಗ ಸಂಗೀತದ ಉಳಿವಿಗಾಗಿ ಅವರೇನು ಹೋರಾಟ ಮಾಡಿದರು ಅವೆಲ್ಲ ನಮ್ಗೆ ಇವತ್ತು ಆದರ್ಶ ಅಂತ ಅನ್ನಿಸ್ತವೆ, ಅನುಕರಣೀಯ ಅಂತ ಅನ್ನಿಸ್ತವೆ, ಒಂದು ಮಾಡೆಲ್ ಆಗಿ ನಮ್ಮ ಕಣ್ಣು ಮುಂದೆ ಇದ್ದಾವೆ ಅನ್ನುವಂಥ ಮಾತನ್ನು ಅವ್ರ ಬಗ್ಗೆ ಹೇಳ್ತೀನಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ, ಅದು ಏನು ಪ್ರಶ್ನೆನೇ ಇಲ್ಲ. ಬೃಹತ್ ಗ್ರಂಥಗಳೇ ಅವ್ರ ಬಗ್ಗೆ ಬರೆಯಲ್ಪಟ್ಟಾಗ ನಾವು ಇಲ್ಲ ಒಂದು ಸ್ವಲ್ಪ ಹೊತ್ತಿನಾಗ ಅವ್ರನ್ನ ವಿವರಿಸೋದನ್ನು ಕೂಡ ಎಲ್ಲೋ ಒಂದು ಕಡೆ ಕನ್ನಡಿ ಒಳಗೆ ಆನೆ ನೋಡ್ದಂಗೆ ಆಗ್ತದೆ ಅಂತ ಅನ್ನುವಂಥದ್ದು. ಈ ಇದರೊಳಗೆ ನಾನು ಇನ್ನೊಂದು ವಿಷಯನ ಹೇಳ್ತೇನೆ. ಇಷ್ಟೆಲ್ಲ ಸಾಧನೆ ಮಾಡಿದಂಥ ಎಣಿಗೆ ಅಜ್ಜ ಅವರಿಗೆ ಎಷ್ಟು ಗೌರವಗಳು, ಸನ್ಮಾನಗಳು ಸಲ್ಲಬೇಕಾಗಿತ್ತು ಅಷ್ಟು ಸಂದಿಲ್ಲ ಅನ್ನುವಂಥ ಕೊರಗು ಅವರ ಅಭಿಮಾನಿಗಳಲ್ಲಿದೆ, ನನ್ನಲ್ಲಿ ಕೂಡ ಇದೆ. ಈ ಒಂದು KLE ವೇಣುಧ್ವನಿಯ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಕನಿಷ್ಠ ಪಕ್ಷ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನಾದರೂ ಬೆಳಗಾವಿಯಲ್ಲಿ ಅದು ಸ್ಥಾಪನೆ ಮಾಡಬೇಕು ಅನ್ನೋಂಥ ಒಂದು ಕಳಕಳಿಯನ್ನು ಇಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಕೊನೆಯದಾಗಿ ಒಂದು ವಿಶ್ವ ರಂಗಭೂಮಿ ದಿನದ ಸಂದೇಶವಾಗಿ ಒಂದು ರಂಗಭೂಮಿ ಪ್ರೇಮಿಗಳಿಗೆ ತಾವು ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು, ಇವತ್ತಿನ ಯುವ ಜನಾಂಗ ಏನಿದೆ, ನಾನು ನೋಡ್ತಾ ಸುಮಾರು 40 ವರ್ಷ ಆಯ್ತು ನಾನು ರಂಗಭೂಮಿ ಒಳಗೆ ಇದ್ಕೊಂಡು. ನಮ್ಮ ಯುವಕರಲ್ಲಿ ರಂಗಭೂಮಿಯ ಬಗ್ಗೆ ಪ್ರೀತಿ ಭಾಳ ಕಡಿಮೆ ಆಗ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ನಮ್ಮ ಸಮಾಜದಲ್ಲಿ ಬಂದಿರತಕ್ಕಂಥ ಹಲವಾರು ಸೌಲಭ್ಯಗಳು ಇರ್ಬೋದು, ಆಧುನಿಕ ಸಲಕರಣೆಗಳಿರ್ಬೋದು, ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಇರಬಹುದು. ನಮ್ಮಲ್ಲಿ ನಾವೆಲ್ಲ ಕಲಿಯುವಾಗ ಪಠ್ಯ ಎಷ್ಟು ಮುಖ್ಯವೋ ಅಷ್ಟೇ ಪಠ್ಯೇತರ ಚಟುವಟಿಕೆಗಳು ಕೂಡ ಮುಖ್ಯ ಆಗಿದ್ದು ಅನ್ನೋದನ್ನು ನಮಗೆ ಕಲಿಸ್ತಕ್ಕಂಥ ಗುರುಗಳು ಪರಿಗಣಿಸಿದ್ರು. ಅದರ ಒಂದು ಕೊರತೆ ಇವತ್ತು ನಮ್ಮಲ್ಲಿ ಕಾಣ್ತಾ ಇದೆ. ಆಡೋದು ಅಂತಂದರೆ ಮನೆಯೊಳಗೆ ಕೂತ್ಕೊಂಡು ಆಡೋದು ಅನ್ನುವಂಥ ಪರಿಕಲ್ಪನೆ ಇವತ್ತು ನಮಗೆ ಬಂದದ. ನಾವೆಲ್ಲ ಮನೆ ಬಿಟ್ಟು ಹೊರಗೆ ಆಡ್ತಿದ್ವಿ. ನಮ್ಮ ವಿದ್ಯಾರ್ಥಿ ಜೀವನದ ಕಾಲದಲ್ಲಿ ಮನೆ ಬಿಟ್ಟು ಹೊರಗೆ ಆಡ್ತಿದ್ವಿ. ನಾಟಕಗಳು ಮನೆ ಬಿಟ್ಟು ಹೊರಗೆ ಆಗ್ತಾಯಿತ್ತು, ಆಟ ಪಾಠಗಳು ಮನೆ ಬಿಟ್ಟು ಹೊರಗೆ ಆಗ್ತಾಯಿತ್ತು. ಆದರೆ ಇವತ್ತು ನಮ್ಮ ಆ ಹುಡುಗರಿಗೆ ಆಡೋದಂತಂದರೆ ಮೊಬೈಲ್ ಗೇಮ್ ಆಡೋದಂತ ಅಷ್ಟಕ್ಕೆ ಪರಿಕಲ್ಪನೆ ನಮ್ಮದು ನಿಂತುಬಿಟ್ಟದೆ. ಹಾಗಾಗಿ ಇದು ಎಲ್ಲೇ ಒಂದು ಕಡೆ ನಾವು ಈ ಥರದ ಕಲೆಗಳಿಂದ ಅವು ಕೊಡುವಂಥ ಒಂದು ಆನಂದದಿಂದ ವಂಚಿತರಾಗ್ತಾ ಇದ್ವಿ ಅಂತ ಅನಿಸ್ತದೆ. ಈಗ ಉದಾಹರಣೆಗೆ ಒಬ್ಬ ಅದ್ಭುತವಾಗಿರ್ತಕ್ಕಂಥ ನಟ ರಂಗಭೂಮಿ ಮೇಲೆ ತನ್ನ ನಟನೆಯನ್ನು ತೋರಿದಾಗ ಜನರಿಗೆ ಏನೊಂದು ಆನಂದ ಉಂಟಾಗ್ತದಲ್ಲ, ಆ ಆನಂದದಿಂದ ನಮ್ಮ ಇವತ್ತಿನ ಯುವ ಪೀಳಿಗೆ ವಂಚಿತ ಆಗ್ತಾ ಇದೆ ಅಂತ ಅದು ಕೆಟ್ಟ ಅನಿಸ್ತದೆ ನಮಗೆ. ಒಂದು ಸುಂದರವಾಗಿರ್ತಕ್ಕಂಥ ಹಾಡನ್ನು ಕೇಳಿದಾಗ, ಒಂದು ಎಲ್ಲ ಕಾನ್ಸರ್ಟ್ ನಡೆದಿರ್ತದೆ, ಬಹಳ ಅದ್ಭುತವಾಗಿ ಒಂದು ರಾಗ ಮೂಡಿ ಬರ್ತಾ ಇದ್ದಾಗ ಅದು ಕೊಡುವಂಥ ಆನಂದದಿಂದ ನಮ್ಮ ಮಕ್ಕಳು, ನಮ್ಮ ಹುಡುಗರು, ಇವತ್ತಿನ ಯುವ ಜನಾಂಗ ವಂಚಿತ ಆಗ್ತಾ ಇದೆ ಏನೋ ಅಂತ ನನಗೆ ಅನ್ನಿಸ್ತದೆ. ರಂಗಭೂಮಿಗೂ ಈ ಮಾತು ಅನ್ವಯ ಆಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ಸಮಾಜ, ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಮುಖ್ಯವಾಗಿ ನಾವು ಕಲಾವಿದರು, ನಮ್ಮ ಮೇಲೆ ಕೂಡ ಅದು ಜವಾಬ್ದಾರಿ ಇದೆ. ನಮ್ಮ ಯುವಕರನ್ನು ಅದರ ಕಡೆಗೆ ರಂಗಭೂಮಿಯತ್ತ ಸೆಳಿಬೇಕು ಅನ್ನುವಂಥದ್ದು. ರಂಗಭೂಮಿಯತ್ತ ಸೆಳಿಬೇಕು ಇದರ ಅರ್ಥ ನಾವು ಏನನ್ನು ತೋರಿಸಬಾರ್ದು ಅದನ್ನು ತೋರಿಸಿ ಅವ್ರನ್ನ ರಂಗಭೂಮಿ ಹತ್ರ ಸೆಳೆಯೋದಲ್ಲ. ಅವ್ರಿಗೆ ಏನನ್ನು ತೋರಿಸ್ಬೇಕಾಗಿದೆ, ಅವರ ಜೀವನ ಯಾವ ನಿಟ್ಟಿನೊಳಗೆ ಮುನ್ನಡೆಯಬೇಕಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಹೇಳುವುದರ ಮೂಲಕ ನಾವು ರಂಗಭೂಮಿಯನ್ನು ಬಳಸಿಕೊಳ್ಬೇಕಾಗಿದೆ. ಮುಖ್ಯವಾಗಿ ಈ ಸಲದ ವಿಶ್ವ ರಂಗಭೂಮಿ ದಿನಾಚರಣೆ ಸಂದೇಶದಲ್ಲಿ ಹೇಳಿರುವಂತೆ ಮುರಿದು ಬೀಳುತ್ತಿರುವಂತಹ ಸಂಬಂಧಗಳನ್ನು ಕಟ್ಟುವುದರ ಸಲುವಾಗಿ ರಂಗಭೂಮಿಯನ್ನು ನಾವು ಬಳಸಿಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಹಿಂದೆಂದಿಗಿಂತ ಇವತ್ತು ಹೆಚ್ಚಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಖಂಡಿತ ಸರ್. ರಂಗಭೂಮಿಯ ಮಹತ್ವ ಜೊತೆಗೆ ಕನ್ನಡ ರಂಗಭೂಮಿಗೆ ಒಂದು ಬೆಳಗಾವಿಯ ಕೊಡುಗೆ, ಹಾಗೇನೆ ಎಣಿಗೆ ಬಾಳಪ್ಪಜ್ಜನವರ ಒಂದು ಆದರ್ಶ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ತಮಗೂ ಕೂಡ ಮತ್ತೊಮ್ಮೆ ತಮಗೆ KLE ವೇಣುಧ್ವನಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು
ಕೇಳುಗರಿಗೆ ವಿಶ್ವರಂಗಭೂಮಿಯ ದಿನಾಚರಣೆ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳಿ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶ್ವ ರಂಗಭೂಮಿ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶ್ರೀ ಶಿರೀಶ್ ಜೋಶಿ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.